ನನ್ನ ಹೆಸರು ಡಾಕ್ಟರ್ ಶರತ್ ಬಾಬು ಅಂತ. ಇವರು ನಮ್ಮ ಅಕ್ಕವರು ಡಾಕ್ಟರ್ ಎನ್ ಟಿ ಗೀತಾ ಅಂತ. ಸೊ ಇಬ್ಬರು ನಮ್ಮದು ಬೇಸು ದಾವಣಗೆರೆಯವರು. ಸೊ ನಮ್ಮದು ಇದು ನಮ್ಮ ತಂದೆಯವರು ಓದಿದ ಜಾಗ ನೆಲಗೊಂಡನಹಳ್ಳಿ ಅಂತ, ವಿಜಯನಗರ ಡಿಸ್ಟ್ರಿಕ್ಟು, ಹರಪನಹಳ್ಳಿ ತಾಲೂಕಿಗೆ ಬರುತ್ತೆ. ಸೊ ಇಲ್ಲಿ ನಾವು ಈಗ ಒಂದು 3-4 ವರ್ಷದಿಂದ ಸ್ವಲ್ಪ ಈ ನೆಲದಲ್ಲಿ ಏನಾದ್ರು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇಂಟ್ರೆಸ್ಟ್ ತೋರಿಸಿದ್ದು. ಸೊ ಹಾಗಾಗಿ ನಾವು ಡಾಕ್ಟರ್ ರವಿಕುಮಾರ್ ಜಿಯಾಲಜಿಸ್ಟು ದಾವಣಗೆರೆ ಹಾಗೂ ಡಾಕ್ಟರ್ ದೇವರಾಜ್ ರೆಡ್ಡಿ ಅವರ ಸಲಹೆಯಿಂದ ಫಸ್ಟು ನೀರು ಉಳಿಸ್ಕೊಳೋಕ್ಕೋಸ್ಕರ ಬೋರ್ವೆಲ್, ನೀರಿನ ಸೋರ್ಸಿಗೆ ಬರಲಿ ಅಂತ ಬೋರ್ವೆಲ್ ಹಾಕ್ಸ್ಕೊಂಡ್ವಿ. ಸೊ 3 ಬೋರ್ವೆಲ್ ಸಕ್ಸಸ್ ಆಗಿದೆ. ಅದಾದಮೇಲೆ ರೀಚಾರ್ಜ್ ಪ್ರೊಸೆಸ್ಗೆ ಡಾಕ್ಟರ್ ದೇವರಾಜ್ ರೆಡ್ಡಿ ಅವರ ರೆಫರೆನ್ಸ್ ಸಿಕ್ಕಿದೆ. ಸೊ ಇವರ ಅಚೀವ್ಮೆಂಟ್ಸ್ ಎಲ್ಲ ನೋಡಿ ನಮಗೆ ಇವರು ರೈಟ್ ಪರ್ಸನ್ ಅಂದ್ಕೊಂಡು ಈಗ ರೀಚಾರ್ಜ್ ಪ್ರೊಸೆಸನ್ನು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ರೈತರಿಗೆ ಸಹಾಯ ಆಗಲಿ ಅಂಥೇಳಿ ಇದನ್ನು ರೀಚಾರ್ಜ್ ಪ್ರೊಸೆಸ್ ಮಾಡಿ ಮುಂದಿನ ದಿನಗಳಲ್ಲಿ ಏನು ಹೇಗೆ ಕಂಡು ಬರುತ್ತೆ ನೋಡಿಕೊಂಡು ಮುಂದಿನ ಬೆಳೆಗಳನ್ನು ಯೋಚನೆ ಮಾಡ್ತಾಯಿದ್ದೀವಿ. ಸರ್, ಇದು ಟೋಟಲಿ 19 acres ಪ್ಲಾಟ್ ಅಲ್ವಾ? ಹೌದು. 19 acres ಅಲ್ಲಿ 3 ನಂಬರ್ ಬೋರ್ಸ್. ಅಲ್ಲಿ ಕೆಳಗಡೆ ಒಂದು ಬೋರ್ಲ್ ಇದೆ, ಇದೊಂದು ಆಚೆ ಒಂದು. ಹೌದು. 3 ಬೋರ್ಲ್ ಡೆಪ್ತ್ ಒಂದು 500 ಫೀಟಲ್ಲಿ ಕೊಡಿಸಿದ್ದೀವಿ. 2.5 ಇಂಚಸ್ ಅಷ್ಟು ನಿಮಗೆ 2.5 ಇಂಚ್ ರೇಂಜಲ್ಲಿ ಬಂದಿದೆ ಸರ್. 3 ನಿಮಗೆ ನೀರು ಬಂದಾದ್ಮೇಲೆ ಇಮಿಡಿಯೇಟ್ ಆಗಿ ನೀವು ರೀಚಾರ್ಜ್ ಮಾಡುವಂಥ ಒಂದು ಕೆಲಸವನ್ನು ಸೈಂಟಿಫಿಕ್. ಹೌದು. ಕೆಲವರು ಆ್ಯಕ್ಚುಲಿ ಕೇಳಿದ್ರು, ಇಷ್ಟು ಇನ್ನೂ 2 ತಿಂಗಳಾಗಿದೆ ಬೋರ್ ಯಾಕೆ ರೀಚಾರ್ಜ್ ಇಷ್ಟು ಜಲ್ದಿ ಯಾಕೆ, ಮಳೆ ಬರುತ್ತೆ ನೀರು ತುಂಬಿಕೊಳುತ್ತೆ ಬಿಡಿ, ಅವೆಲ್ಲ ಯಾಕೆ ಖರ್ಚು ಮಾಡ್ತೀರಾ ಅಂತ. ಬಟ್ ನಾವು ಹಿಸ್ಟ್ರಿ ನೋಡಿದಾಗ ಇಲ್ಲಿ ಸುತ್ತಮುತ್ತಲು ಬೋರ್ಗಳು ಕೆಲವೊಂದು 1 ವರ್ಷದಲ್ಲೇ ಡ್ರೈ ಆಗ್ತಿದ್ದಾವೆ, ಕೆಲವೊಂದು 3 ತಿಂಗಳಲ್ಲಿ ಡ್ರೈ ಆಗ್ತಿದ್ದಾವೆ. ಸೊ ನಾವು ಅದು ಇಷ್ಟೆಲ್ಲ ಖರ್ಚು ಮಾಡಿ ಅದ್ರದ್ದು ಇನ್ನೊಂದು ಸ್ವಲ್ಪ ಮುಖ ನೋಡಿ ಮತ್ತೆ ಯಾಕೆ ನೀರಿಂದ ಅಭಾವ ಮಾಡ್ಕೊಳೋದು ಅಂತೇಳಿ ರೀಚಾರ್ಜ್ ಪ್ರೊಸೆಸ್ಗೆ ಕೈ ಹಾಕಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಎಷ್ಟು ಉಳಿತಾಯ ನಮಗೆ ಅಥವಾ ಬೆನಿಫಿಟ್ ಆಗುತ್ತೆ. ಓಕೆ. ಮತ್ತು ನಿಮ್ಮ ಇಡೀ ಜಮೀನು ಕಾಂಟೂರ್ಸ್ ತುಂಬ ಹೈ ಡಿಫ್ರೆನ್ಸ್ ಇದೆ. ಒಂದು ಕಡೆ ತುಂಬ ಎತ್ತರ ಇದೆ, ಇನ್ನೊಂದು ಕಡೆ ಡೌನ್ ಇದೆ. ಮಿಡ್ಲಲ್ಲೆಲ್ಲ ಬದುಗಳು ಹಾಕಿದ್ದೀರಾ, ನೀರಲ್ಲೂ ಟ್ರೆಡಿಷನಲ್ ಬಣ್ಸಿದೆಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಫೈನ್ ಟ್ಯೂನ್ ಮಾಡುವಂಥ ಕೆಲಸ ಆಗ್ತಾಯಿದೆ. ಒಟ್ಟು ನಿಮ್ಮ ಇಡೀ 19 acresಲ್ಲಿ ಬಿದ್ದಂಥ ಅಷ್ಟು ರೈನ್ ವಾಟ್ರು ನಿಮ್ಮಲ್ಲೇ ಪ್ರಾಪರಾಗಿ ಇಂಗಿಸ್ಬೇಕು, ಬೋರ್ಗಳಿಗೆ ರೀಫಿಲ್ ಮಾಡಬೇಕನ್ನೋ ಒಂದು ಕಾನ್ಸೆಪ್ಟನ್ನು ಇದು ಮಾಡ್ತಕ್ಕಂಥ ಟೆಕ್ನಾಲಜಿ. ಹೌದು. ಅದೇ ನೀವು ಸಜೆಸ್ಟ್ ಮಾಡಿದ ರೀತಿ ನಮ್ಮದು ಸ್ಲೋಪ್ ಇರೋದ್ರಿಂದ ಎಲ್ಲೆಲ್ಲಿ ಸ್ಲೋಪ್ ಇರುತ್ತೋ ವಾಟರ್ ಅಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಇದು, ಅಲ್ಲಿ ಅದ್ರ ಪ್ರಕಾರನೇ ನಾವಿಲ್ಲಿ ಟ್ರೆಂಚ್ ಫಾರ್ಮೇಷನ್ ಮಾಡಿಸಿ ಇದಕ್ಕೆ ರೀಚಾರ್ಜ್ ಪ್ರೊಸೆಸ್ಸಿಗೆ ಇನ್ನೂ ಹೆಲ್ಪ್ ಆಗಲಿ ಅಂತ ಅಡಿಟಿವ್ ಆಗಿ ಯೋಚನೆ ಮಾಡಿದ್ವಿ. ಥ್ಯಾಂಕ್ ಯು ಸರ್.